ಅಂಬಾಜಿ ಮೇಟಿ ಅವರು ವಿಜಯಲಕ್ಷ್ಮಿ ವೃದ್ಧಾಶ್ರಮಕ್ಕೆ ಸಂಬಂಧಿಸಿದಂತೆ ಸಂಸ್ಥೆಯ ಹೆಸರಿನ ಮೇಲೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಲಿಂಗರಾಜ್ ತಾರ್ಪೈಲ್ ಹಾಗೂ ಅವರ ಕುಟುಂಬದವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದನ್ನು ದಲಿತ ಮಾದಿಗ ಸಮನ್ವಯ ಸಮಿತಿ ಉಗ್ರವಾಗಿ ಖಂಡಿಸಿ ಜಿಲ್ಲಾ ವಕ್ತಾರರಾದ ರವಿ ಬೆಳಮಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಅವರು ಮೇಟಿಯವರು ಮಾಡ್ತಾ ಇದ್ದಾರೆ. ಇದು ನಾವು ಸಂಘಟನೆಯಿಂದ ಬಲಿಷ್ಠವಾಗಿ ಖಂಡಿಸ್ತೇವೆ. ಈ ಮೇಲ್ಕಾಣಿಸಿದ ವಿಷಯಾನುಸಾರವಾಗಿ ತಮ್ಮ ಪತ್ರಿಕಾ ಆತ್ಮೀಯ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಪಿ ಮೇಟಿ ಎಂಬ ವ್ಯಕ್ತಿ ವಿಜಯಲಕ್ಷ್ಮಿ ವೃದ್ಧಾಶ್ರಮಕ್ಕೆ ಸಂಬಂಧಿಸಿದಂತೆ ಸಂಸ್ಥೆಯ ಹೆಸರಿನ ಮೇಲೆ ಸುಮಾರು ಏನಂದರೆ 30 ಲಕ್ಷ ದುರುಪಯೋಗ ಮಾಡಿದ್ದಾರೆ ಎಂದು ನಮ್ಮ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ತಾರ್ಪೈಲ್ ಹಾಗೂ ಅವರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವುದು ನಿಜವಾಗಲೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ವ್ಯಕ್ತಿ ದಿನನಿತ್ಯ ಅವನ ಕಾಯಕನೇ ಏನಂದರೆ ವಸೂಲಿ ಮಾಡ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಏನಂದ್ರೆ ಅಂಜಿಸಿ ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ಸಂಘ ಸಂಸ್ಥೆ ಒಂದು ನಡಿಬೇಕಾದ್ರೆ ಯಾವುದೇ ಆದಂಥ ವೃದ್ಧಾಶ್ರಮಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ನಾನು ಅಂಗವಿಕಲರ ರಾಜ್ಯಾಧ್ಯಕ್ಷನಾಗಿದ್ದೀನಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಏನಂದ್ರೆ ಅವ್ರ ಮೇಲೆ ಆರ್ ಟಿ ಎಂಬ ಒಂದು ಕಾಯ್ದೆ ಅಡಿಯಲ್ಲಿ ಅಂದಿಸ್ತಕ್ಕಂಥದ್ದು ಮತ್ತು ರೊಕ್ಕ ವಸೂಲು ಮಾಡ್ತಕ್ಕಂಥ ದಂಧನೆ ಈ ಮೇಟಿಯವ್ರದ್ದಾಗಿದೆ. ಇದಕ್ಕೆ ನಾವು ತೀವ್ರವಾದಂಥ ಸಂಘಟನೆಯವರು ಖಂಡಿಸಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇವೆ ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಉಗ್ರವಾದಂಥ ಪತ್ರಿಕಾ ಮಾಧ್ಯಮ ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಲು ನಾವು ಖಂಡಿತವಾಗಿ ಸಿದ್ಧರಿದ್ದೇವೆ. ಇವರು ಏನಂತಂದರೆ ಸುಮಾರು ಏನಂದರೆ ದಾಖಲಾತಿಗಳನ್ನು ನಾನು ಈಗಾಗಲೇ ತಮ್ಮ ಪತ್ರಿಕಾ ಆತ್ಮೀಯ ಮಿತ್ರರಿಗೆ ನಾನು ತೋರಿಸಿದ್ದೇನೆ. ಒಂದೊಂದಾಗಿ ಇಡಿಯಾಗಿ ನಾನು ಹೇಳ್ಬೋಸಿದ್ದೇನೆಂದರೆ, ವಿಜಯಲಕ್ಷ್ಮಿ ಗ್ರಾಮೀಣ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೀತಕ್ಕಂಥ ವೃದ್ಧಾಶ್ರಮಕ್ಕೆ ಸಂಸ್ಥೆ ಹೆಸರಿನ ಮೇಲೆ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ 30 ಲಕ್ಷ ಏನಂದರೆ ದುರುಪಯೋಗ ಮಾಡಿದ್ದಾರೆ ಅಂತಕ್ಕಂಥ ಲಿಂಗರಾಜ್ ತಾರ್ಪೈಲ್ ಅವರ ಕುಟುಂಬದ ಮೇಲೆ ಆರೋಪ ಮಾಡಿರ್ತಕ್ಕಂಥ ಪಿ ಮೇಟಿಯವರು, ಅಂಬಾನಿ ಮೇಟಿಯವರು ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಈ ದಾಖಲಾತಿ ಹಿನ್ನೆಲೆಯನ್ನು ತಮ್ಮ ಪತ್ರಿಕೆ ಎಲ್ಲ ಮಾಧ್ಯಮದವರಿಗೆ ನಾನು ದಾಖಲಾತಿಯನ್ನು ಒಂದು ಪ್ರತಿಯನ್ನು ತಮಗೆ ಸಲ್ಲಿಸಿದ್ದೀನಿ. ತಾವು ದಯಮಾಡಿ ನೋಡಬೇಕಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಅವರು ವೃದ್ಧಾಶ್ರಮವನ್ನು ನಡೆತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಆ ತನಿಖಾ ವರದಿ ಕೂಡ ನಾನು ದಾಖಲಾತಿ 2ರಲ್ಲಿ ನಿಮಗೆ ಸ್ಪಷ್ಟವಾಗಿ ನೀಡಿರ್ತಕ್ಕಂಥದ್ದನ್ನು ದಾಖಲೆಯನ್ನು ಕೊಟ್ಟಿದ್ದೇನೆ. ಯಾಕಂದರೆ ಮೇಲಧಿಕಾರಿಗಳೇ ಏನಂದರೆ ಈ ವೃದ್ಧಾಶ್ರಮದ ಬಗ್ಗೆ ಅನೇಕ ಏನಂದರೆ ಒಳ್ಳೆಯದಾಗಿ ನಡೆದಿದೆ, ಇವರು ಆರೋಪ ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಅಂತೇಳಿ ಅವರು ಅಧಿಕಾರಿಗಳೇ ವರದಿಯನ್ನು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ವರದಿಗಾರರು ನೋಡ್ಬೋದು. ಮತ್ತು ಇದು ಸತ್ಯ ಅಸತ್ಯ ಎಂಬುದು ಕೂಡ ತಾವು ತಿಳಿಬೇಕಾಗಿದೆ ಬಂಧುಗಳು. ಅದಕ್ಕಾಗಿ ಇನ್ನು ಅನೇಕ ದಾಖಲಾತಿಗಳನ್ನು ನಾನು ಇದರ ಹಿಂದೆ ಹಚ್ಚಿದ್ದೇನೆ. ಇವರು ಮಾಡಿರ್ತಕ್ಕಂಥ ಅನೇಕ ದಾಖಲೆಗಳನ್ನು ಮತ್ತು ಸೃಷ್ಟಿಯನ್ನು ಇದು ಸತ್ಯಕ್ಕೆ ದೂರವಾಗಿದ್ದು, ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ತಾರ್ಪೈಲ್ ಅವರು ಇಡೀ ಸಮಾಜ ಸೇವೆಗಾಗಿ ಹಗಲು ರಾತ್ರಿ ಅನ್ನದೇ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇಂತಹ ವ್ಯಕ್ತಿಯನ್ನು ತೇಜವ ಮಾಡ್ತಕ್ಕಂಥದ್ದು ಮೇಟಿಯವರಾಗಿದೆ. ಇದು ವೈಯಕ್ತಿಕವಾದಂಥ ದೋಷ. ಈ ದೇಶವನ್ನು ಬಿಟ್ಟು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಕಂಕಣಬದ್ಧರಾಗಿರ್ಬೋದು. ಈ ಆರೋಪ ಮಾಡಿದ ನಿಜವಾಗ್ಲೂ ಕೂಡ ದಲಿತ ಮಾದಿಗ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ತಮ್ಮೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ರವಿ ಬೆಳಮಗಿ ಅಂತ, ದಲಿತ ಮಾದಿಗ ಸಮನ್ವಯ ಸಮಿತಿಯ ಜಿಲ್ಲಾ ವಕ್ತಾರರು.